ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಂಡಿ ಮಸಾಲ ಅಥವಾ ಬೆಂಡಿ ಸಬ್ಜಿ ಯಾವ ರೀತಿ ಮಾಡೋದಂತ ನೋಡೋಣ. ಪಲ್ಯ ಇದು ನನ್ನ ರೀತಿಯಲ್ಲಿ ನಾನು ಯಾವ ರೀತಿ ಮಾಡ್ತೇನೆ ಅಂತ ತೋರಿಸ್ತಾ ಇದ್ದೇನೆ. ಫಸ್ಟ್ ಪ್ಯಾನನ್ನು ಹೀಟ್ ಮಾಡಿಕೊಂಡು ಅದಕ್ಕೆ ನೀವು 3-4 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕಿಕೊಂಡು ಅದು ಚೆನ್ನಾಗಿ ಬಿಸಿ ಆಗಲಿಕ್ಕೆ ಬಿಡಬೇಕು. ಆಯಿಲ್ ಬಿಸಿಯಾದ ನಂತರ ಕಟ್ ಮಾಡಿ ಇಟ್ಟುಕೊಂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡಂತಹ ಭಿಂಡಿ ಅಥವಾ ಲೇಡೀಸ್ ಫಿಂಗರ್ ಏನು ಬೆಂಡೆಕಾಯಿ ಹೇಳ್ತೇವಲ್ವ, ಅದನ್ನು ಹಾಕಿ ಚೆನ್ನಾಗಿ ಒಂದು ಸಲ ಹುರ್ಕೊಳ್ಬೇಕು. ಯಾಕಂತ ಹೇಳಿದರೆ ಬೆಂಡೆಕಾಯಿಯಲ್ಲಿ ಲೋಳೆ ಇರುತ್ತಲ್ವ, ಅದು ಹೋಗಬೇಕಂತ ಹೇಳಿದರೆ ನೀವು ಆಯಿಲನ್ನು ಹಾಕಿಕೊಂಡು ಈ ಥರ ಇದನ್ನು ಫಸ್ಟಿಗೆ ಫ್ರೈ ಮಾಡಿಕೊಳ್ಬೇಕು. ಲೇಡೀಸ್ ಫಿಂಗರ್ ಏನಿದೆ ಅಲ್ವ, ಅದನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಚೆನ್ನಾಗಿ ಅದು ಫ್ರೈ ಆಗಬೇಕು ಆಯಿಲಲ್ಲಿ. ಆಗ ಮಾತ್ರ ಲೋಳೆ ಏನಿದೆ ಅದು ಬಿಟ್ಕೊಳ್ತದೆ. ಈಗ ಚೆನ್ನಾಗಿ ಬಿಸಿಯಾಗಿದೆ. ಬಿಸಿಯಾದ ನಂತರ ಇದಕ್ಕೆ ಒಂದು ಚಿಟಿಕೆ ಸ್ಪೂನಷ್ಟು ಅರಶಿನ ಪೌಡ್ರನ್ನು ಹಾಕಿಕೊಳ್ತಾ ಇದ್ದೇನೆ. ಅರಶಿನ ಪೌಡ್ರ್ ಹಾಕಿಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ಅಂಶ ಲೋಳೆ ಏನಾದರೂ ಇದ್ದರೆ ಅದು ಬಿಟ್ಕೊಳ್ಳುತ್ತೆ. ಇದಕ್ಕೆ ಅರಶಿನ ಪೌಡರ್ ಮತ್ತು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಚೆನ್ನಾಗಿ ಅದು ಬೆಂಡೆಕಾಯಿ ಏನಿದೆ ಅಲ್ವ, ಅದು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆಗಲಿಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಮತ್ತು ಅರಶಿನ ಯಾಕೆ ಹಾಕೋದು ಹೇಳಿದರೆ ಲೋಳೆ ಅದು ಚೆನ್ನಾಗಿ ಇರುವುದಿಲ್ಲ. ಲೋಳೆಯನ್ನು ಅರಶಿನ ಪೌಡರ್ ಲೋಳೆಯನ್ನು ತೆಗೀತದೆ. ಅದಕ್ಕೋಸ್ಕರ ಅರಶಿನ ಮತ್ತು ಉಪ್ಪನ್ನು ಹಾಕಿಕೊಂಡು ಅದನ್ನು ಇನ್ನೊಂದು ಸಲ ಚೆನ್ನಾಗಿ ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ. ಈಗ ಚೆನ್ನಾಗಿ ಕಲಿಸಿಕೊಂಡ ನಂತರ ಈಗ ಲೋಳೆ ಎಲ್ಲ ಬಿಟ್ಕೊಂಡಿದೆ. ಈಗ ಅದನ್ನು ನಾನು ಬೇರೆ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಇದರಲ್ಲಿ ನಾನು ಪದಾರ್ಥ ಮಾಡೋದ್ರಿಂದ ಬೆಂಡೆಕಾಯನ್ನು ಏನು ಫ್ರೈ ಮಾಡಿ ಇಟ್ಕೊಂಡ ಬೆಂಡೆಕಾಯನ್ನು ತೆಗೆದು ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ. ಈಗ ಅದೇ ಪ್ಯಾನಿಗೆ ಮತ್ತೆ ಇನ್ನೊಂದು ಸ್ವಲ್ಪ 2 ಅಥವಾ 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿಕೊಂಡು ಇದಕ್ಕೆ ಜೀರಿಗೆ ಸಾಸಿವೆ ಏನಿದೆ ಅಲ್ವ, ಅದನ್ನು ಸ್ವಲ್ಪ ಹಾಕಿಕೊಂಡು ಬಿಸಿ ಆಗಲಿಕ್ಕೆ ಬಿಡ್ತೇನೆ. ನೋಡ್ತಾ ಇರ್ಬೋದು, ಜೀರಿಗೆ ಸಾಸಿವೆಯನ್ನು ಎಣ್ಣೆ ಬಿಸಿಯಾದ ನಂತರ ಹಾಕಿದ್ದೇನೆ. ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಏನಿದೆ 4-5 ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ.
ನೆಕ್ಸ್ಟ್ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಮೆಣಸಿನ್ಕಾಯಿ 3-4 ಮೆಣಸಿನ್ಕಾಯಿ ಹೆಚ್ಚಿಕೊಂಡಂತಹ ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಇದಕ್ಕೆ 2 ಆನಿಯನನ್ನು ಈರುಳ್ಳಿ ಇದೆ ಅಲ್ವಾ, ಅದನ್ನು ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ. ಈರುಳ್ಳಿ ಕೂಡ ಚೆನ್ನಾಗಿ ಬಿಸಿ ಆಗಬೇಕು. ಈರುಳ್ಳಿ ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೇ ಕಟ್ ಮಾಡಿ ಇಟ್ಟುಕೊಂಡಂತಹ 2 ಟೊಮೆಟೊವನ್ನು ಸೇರಿಸ್ತಾ ಇದ್ದೇನೆ. ನೋಡ್ತಾ ಇರ್ಬೋದು, ಇದು ನಾನು 2 ಟೊಮೆಟೊ ಏನಿದೆ ಅದನ್ನು ಸೇರಿಸ್ತಾ ಇದ್ದೇನೆ. ಹಾಗೂ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ನಂತರ ಇದಕ್ಕೆ ಸ್ವಲ್ಪ ಅರಶಿನ ಪೌಡರು, ರೆಡ್ ಚಿಲ್ಲಿ ಪೌಡರು, ಕೆಂಪು ಖಾರದ ಪುಡಿ ಮತ್ತು ಕೊರಿಯಾಂಡರ್ ಪೌಡರ್ ಅನ್ನು ಹಾಕಿಕೊಂಡು ಚೆನ್ನಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಿಮಗೆ ಯಾವ ಥರದ ಬೇಕಾದರೂ ಮಸಾಲವನ್ನು ಹಾಕಿಕೊಳ್ಬೋದು. ನಾನು ಈಗ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕಿ ಹಾಗೂ ಮಸಾಲ ಪೌಡರನ್ನು ಹಾಕಿಕೊಂಡು ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊಳ್ತೇನೆ. ಈಗ ನೀರನ್ನು ಹಾಕಿದ್ದೆ ಅಲ್ವಾ, ಅದಕ್ಕೋಸ್ಕರ ಮಸಾಲೆ ಎಲ್ಲ ಫ್ರೈ ಚೆನ್ನಾಗಿ ಆಗಿದೆ. ಇದಕ್ಕೆ ಈಗ ಫ್ರೈ ಮಾಡಿಟ್ಟುಕೊಂಡಂತಹ ಬೆಂಡೆಕಾಯಿ ಏನಿದೆ ಅದನ್ನು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಗಾರ್ನಿಷಿಂಗಿಗೋಸ್ಕರ ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನು ಸ್ವಲ್ಪ ಲಾಸ್ಟಿಗೆ ಕಟ್ ಮಾಡಿಕೊಂಡು ಹಾಕಿದರೆ ನಿಮ್ಮ ಈ ಸಿಂಪಲ್ ಆಗಿರುವ ಬೆಂಡೆಕಾಯಿ ಪಲ್ಯ ಸವಿಯಲು ಸಿದ್ಧ. ಇದು ನಿಮಗೆ ಚಪಾತಿ ಆಗಿರಲಿ ಅಥವಾ ಪರೋಟಕ್ಕೆ ಆಗಿರಲಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ನಿಮ್ಮ ಮನೆಯಲ್ಲಿ ಈ ಬೆಂಡೆಕಾಯಿ ಪಲ್ಯ ಏನಿದೆ ಅದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಹೇಗೆ ಆಗಿತ್ತು ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಹಾಗೂ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಬಾಯ್.